ಇವತ್ತು ನಿಮ್ಮ ಜೊತೆಗೆ ಓಟ್ಸಿಂದ ಮಾಡಿರುವಂಥ ಸೂಪಿನ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಒಂದು ಪ್ಯಾನಿಗೆ 1 ಟೀ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡೆ. ಅದಕ್ಕೆ 1 ಚಮಚ ಜೀರಿಗೆ, 2 ಸಣ್ಣಕ್ಕೆ ಹೆಚ್ಕೊಂಡಿರೋ ಬೆಳ್ಳುಳ್ಳಿ, 1 ಕಪ್ಪಷ್ಟು ಇದಕ್ಕೆ ಈರುಳ್ಳಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದರ ಜೊತೆಗೆ 2 ಸಣ್ಣ ಕಪ್ಪಷ್ಟು ಓಟ್ಸ್ನ ಹಾಕಿ ಸ್ವಲ್ಪ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಮನೇಲಿ ಏನು ತರಕಾರಿ ಇದೆಯೋ ಅದನ್ನಷ್ಟು ಈ ಸೂಪ್ಗೆ ಬಳಸ್ಬೋದು. ಇಲ್ಲಿ ವಿಶೇಷವಾಗಿ ಕ್ಯಾರೆಟು, ಬೀನ್ಸು, ಬೇಬಿ ಕಾರ್ನ್ ಜೊತೆಗೆ ಹೆಸರು ಕಾಳು ಮೊಳಕೆ ಕಟ್ಟಿರೋದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಒಂಚೂರು ಬಟಾಣಿ ಹಾಕ್ಕೊಂಡೆ. ನೀವು ನಿಮ್ಮ ಮನೇಲಿ ಏನಿದೆಯೋ ಅದನ್ನು ಆ್ಯಡ್ ಮಾಡ್ಬೋದು. ರುಚಿಗೆ ತಕ್ಕಂಗೆ ಒಂದಷ್ಟು ಉಪ್ಪು, ಒಂದಿಡಿ ಅರಿಶಿನ ಹಾಕ್ಕೊಂಡು ನಿಮಗೆ ಸೂಪ್ ಎಷ್ಟು ತೆಳು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ 2 ಕಪ್ ನೀರು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಒಂದು 5 ರಿಂದ 6 ನಿಮಿಷ ಬಾಯ್ಲ್ ಆಗಕ್ಕೆ ಬಿಟ್ಟು ನಮ್ಮ ತರಕಾರಿ ಬೆಂದಿದೆಯಾ, ಅಟ್ಲೀಸ್ಟ್ ಹಾಫ್ ಬಾಯ್ಲ್ಡ್ ಆಗಿದ್ರೆ ನನಗೆ ಆ ಕ್ರಂಚಿ ಫೀಲ್ ಇಷ್ಟ. ಇದಕ್ಕೆ ಫ್ರೆಶ್ ಆಗಿ ಗ್ರೈಂಡ್ ಮಾಡ್ಕೊಂಡಿರೋ ಮೆಣಸಿನ ಕಾಳು, ಈ ಖಾರಕ್ಕೆ ನಾನು ಇಲ್ಲಿ ಮೆಣಸಿನ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಕೊನೆಯದಾಗಿ ಒಂದು ಸ್ವಲ್ಪ ನಿಂಬೆಹಣ್ಣು ರಸ ಹಿಂಡಿ. ಸೂಪರ್ ಟೇಸ್ಟಿ ಸೂಪ್ ಕೇವಲ 5 ರಿಂದ 6 ನಿಮಿಷದೊಳಗಡೆ ರೆಡಿ. ಯಾವಾಗಲೂ ಸೂಪ್ ಅಂದರೆ ಹೊರಗಡೆಯಿಂದ ತಗೋಬೇಕು, ಹೋಟ್ಲಿಂದ ತರಿಸ್ಕೋಬೇಕು ಅನ್ಕೋತೀವಿ. ನೋಡಿ, ಮಕ್ಕಳು ಎಂಜಾಯ್ ಮಾಡ್ತಾರೆ, ದೊಡ್ಡೋರು ತಿನ್ಬೋದು. ಮತ್ತು ರಾತ್ರಿ ಹೊತ್ತು ಊಟ ಇಲ್ದಂಗೆ ಊಟಕ್ಕೆ ಬದಲಾಗಿ ನಾವು 1 ಬೌಲ್ ಫುಲ್ ಈ ಸೂಪ್ ತಗೊಂಡ್ರೆ ಸಾಕು. ಹೊಟ್ಟೆ ತುಂಬತ್ತೆ, ವೆಯ್ಟ್ ಲಾಸಿಗೆ ಹೆಲ್ಪ್ ಆಗುತ್ತೆ, ಮತ್ತು ಓಟ್ಸಿಂದ ನಾವು ಚೆನ್ನಾಗಿ ನಿದ್ದೆ ಮಾಡೋಕ್ಕೂ ಅದು ಸಹಾಯ ಮಾಡುತ್ತೆ. ಟ್ರೈ ಮಾಡಿ, ಹೇಗಿದೆ ಅಂತ ನನಗೆ ತಿಳಿಸಿ.